ಅಂದರೆ ಇವ್ರಿಗೆ ನನ್ನ ಮೇಲೆ ಇನ್ನೂ ಅನುಮಾನ, ಎಲ್ಲಿ ನಾನೇ ಮಾಡಿರೋ ಈ ಅಡುಗೆನಲ್ಲಿ ವಿಷ ಬೆರೆಸ್ಬಿಟ್ಟಿದ್ದೀನೋ ಅಂತ. ಹೀಗೆ ನಿಮ್ಮ ಅನುಮಾನ ಬಗೆಹರಿಯಲ್ಲ ಬಿಡಿ, ನಾನೇ ತಿಂದು ತೋರಿಸ್ತೀನಿ. ಕೊಡ ಇಲ್ಲಿ. ಸುನಂದ ಇಷ್ಟು ಧೈರ್ಯವಾಗಿ ತಿಂತಿದ್ದಾಳೆ ಅಂದರೆ ನಾನು ನೋಡಿ ಸುಳ್ಳು ಅಥವಾ ಮತ್ತೇನಾರ ಪ್ಲಾನ್ ಮಾಡಿದಳೋ? ಏನು ನಡೀತಾ ಇದೆ ಗೊತ್ತಾಗ್ತಿಲ್ವಲ್ಲ. ಎಲ್ಲನೂ ತಿಂದಿದ್ದೀನಿ, ಇನ್ನೂ ಗಟ್ಟಿಮುಟ್ಟಿಯಾಗಿ ನಿಮ್ಮ ಕಣ್ಮುಂದೆ ನಿಂತೇ ಇದ್ದೀನಿ. ಈಗಲಾದರೂ ನಿಮ್ಮ ಅನುಮಾನ ಬಗೆಹರಿತಲ್ಲ? ಅಮ್ಮ, ನೀವು ಯಾರಿಗೂ ನಂಬಿಸೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮನ್ನು ನಂಬ್ತೀನಿ, ಯಾವ ಭಯನೂ ಇಲ್ಲ. ತಿಂತೀನಿ, ಕೊಡಿ ಕೊಡಿ ಅಮ್ಮ. ಅಮ್ಮ, ತುಂಬ ರುಚಿಯಾಗಿದೆ. ಅಪ್ಪ, ನೀವು ಅಮ್ಮನ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡಿಬಿಟ್ರಿ. ನೋಡಿ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದು ಮಗಳೇ, ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು. ನೀವು ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅಮ್ಮನ ಹತ್ರ. ಸುನಂದ, ನನ್ನ ಕ್ಷಮಿಸ್ಬಿಡು. ಆಗಲ್ಲ ಹಂಗೆಲ್ಲ ಸುಮ್ಮನೆ ಕ್ಷಮಿಸಕ್ಕಾಗತ್ತಪ್ಪ. ತಾವು ಸ್ವೀಟ್ ತಿನ್ನಿಸಿ ಆಮೇಲೆ ಸಾರಿ ಕೇಳಬೇಕು, ಆವಾಗಲೇ ಅಮ್ಮ ಕಾಂಪ್ರಮೈಸ್. ಹಲೋ ಬಾಸ್, ಜಾನ್ವಿ ಇಶ್ಯೂದಲ್ಲಿ ಆ ಮನೆ ಒಳಗಿನವರು ಯಾರು ಸಹಾಯ ಮಾಡಲ್ಲ ಅಂತ ಹೇಳಿದ್ರಲ್ಲ, ಈಗ ಅದಕ್ಕೆ ಆ ದೇವರೇ ಒಂದು ದಾರಿ ತೋರಿಸ್ತಿದ್ದಾನೆ. ಜಾನ್ವಿ ತುಂಬ ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲಿಗೆ ಸೇರಿದ್ದಾಳೆ. ನಾನೇ ಆಟೋದಲ್ಲಿ ಕರ್ಕೊಂಬಂದೆ ಸರ್. ಅವಳಿಗೇನಾದ್ರು ಸೀರಿಯಸ್ ಪ್ರಾಬ್ಲಮ್ ಆಗಿ ಮಗು ಸತ್ತೋಗ್ಬಿಟ್ರೆ ನಮ್ಮ ಟೆನ್ಷನ್ ಫುಲ್ ಕಡಿಮೆ ಆಗಿಬಿಡುತ್ತೆ. ಹಾಗೇನಾದರೂ ಆಗಲಿಲ್ಲ ಅಂದರೆ ನಾನು ಇಲ್ಲೇ ಇದು ವಾಚ್ ಮಾಡ್ತಿರ್ತೀನಿ. ಪ್ರತಿ ಮೂಮೆಂಟ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಪ್ಲ್ಯಾನ್ ಮಾಡೋಣ. ಓಕೆ ಬಾಸ್. ಪ್ಲೀಸ್, ಅಕ್ಕಂಗೆ ಏನು ಆಗಲ್ಲಪ್ಪ, ಅಕ್ಕ ಹುಷಾರಾಗಿರ್ತಾಳೆ. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಹ್ಯಾಗೆ ಸಹಿಸ್ಕೊಂಡಿರ್ಲು? ಅಳಿಯಂದ್ರಿಗೆ ಅವ್ರ ಮನೆಯವ್ರಿಗೆ ಏನಂತ ಹೇಳು? ನನ್ನಿಂದ ಆಗಲ್ಲ. ಅಯ್ಯೋ ದೇವ್ರೆ, ಮೊದಲು ನನ್ನ ಜೀವ ತಗೊಳ್ಳೋ. ಅಪ್ಪ ಪ್ಲೀಸ್ ಅಪ್ಪ, ಧೈರ್ಯವಾಗಿರಿ, ಅಕ್ಕಂಗೆ ಏನೂ ಆಗಲ್ಲ. ಮೊದಲು ಡಾಕ್ಟ್ರ್ ಬಂದು ಏನು ಹೇಳ್ತಾರೆ ಕೇಳೋಣ. ಅಕ್ಕಂಗೆ ಏನು ಆಗಲ್ಲಪ್ಪ. ಡಾಕ್ಟರ್, ಅಕ್ಕ ಹೇಗಿದ್ದಾಳೆ? ನನ್ನ ಮಗಳು ಹುಷಾರಾಗಿದ್ದಾಳೆ ತಾನೆ, ಅವಳಿಗೇನು ಆಗಿರುತ್ತಾನೆ. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಬದುಕಿರಲ್ಲ ಡಾಕ್ಟ್ರೆ. ಕಾಮ್ ಡೌನ್. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅಷ್ಟೇ. ಹೆರಿಗೆ ನೋವಾ? ಬೇರೆ ಯಾವ ಸಮಸ್ಯೆ ಇಲ್ಲ ಅಲ್ಲ? ಬೇರೆ ಸಮಸ್ಯೆ ಅಂದರೆ ಡಾಕ್ಟರ್, ಅಕ್ಕ ಹೊಟ್ಟೆ ನೋವು ಅಂತಿದ್ಲಲ್ಲ, ಸೊ ಫುಡ್ ಪಾಯ್ಸನ್ ಏನಾದರೂ ಆಗಿರ್ಬೋದಾ ಅಂತ ಅಪ್ಪ ಕೇಳಿದ್ರು. ಛೆ, ಆ ಥರ ಏನೂ ಆಗಿಲ್ಲ, ಬಂದಿರೋದು ಹೆರಿಗೆ ನೋವು ಅಷ್ಟೇ. ದೇವ್ರೆ, ನನ್ನ ಮಗಳನ್ನ ಉಳಿಸ್ಕೊಟ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟ್ರೇ, ನನ್ನ ಮಗಳು ಗರ್ಭಿಣಿ ಆದಾಗ್ಲಿಂದ ಒಬ್ಬರು ಡಾಕ್ಟ್ರ್ ಹತ್ರ ಚಿಕಿತ್ಸೆ ತಗೋತಾ ಇದ್ರು. ಅವರು ಹೆರಿಗೆಗೆ ಇನ್ನೂ 8 ದಿವಸ ಇದೆ ಅಂತ ಹೇಳಿದ್ರು. ಆದರೆ ಅದೇನು ಇಷ್ಟು ಬೇಗ? ಕೆಲವೊಂದ್ಸಲ ಪ್ರಕೃತಿ ನಮ್ಮ ಯೋಚನೆಗಳನ್ನ ಬದಲಾವಣೆ ಮಾಡಿಬಿಡತ್ತೆ. ಇದು ಕೂಡ ಹಾಗೆ, ಒಂದೊಂದ್ಸತಿ ಹೀಗಾಗತ್ತೆ. ಬಹಳಷ್ಟು ಕೇಸ್ಗಳಲ್ಲಿ ಮಗು ಹುಟ್ಟೋಕ್ಕೆ 2-3 ತಿಂಗಳು ಮುಂಚೆನೇ ಮಗು ಹುಟ್ಟುಬಿಡುತ್ತೆ. ಇದು ಕೂಡ ಹಾಗೆ ಆಗಿದೆ. ಆದರೆ ನಿಮ್ಮ ಮಗಳ ಕೇಸ್ ಅಂತ ಕ್ರಿಟಿಕಲ್ ಏನಲ್ಲ. ಆದರೆ ತಕ್ಷಣ ಅವ್ರನ್ನ ಹೆರಿಗೆ ಸೆಕ್ಷನ್ಗೆ ಅಡ್ಮಿಟ್ ಮಾಡಬೇಕು. ತಕ್ಷಣ ಅಂದರೆ? ಈಗಲೇ ಅಡ್ಮಿಟ್ ಮಾಡಬೇಕಾಗತ್ತೆ. ಡಾಕ್ಟ್ರೆ, ನಮ್ಮ ಬೀಗರು
ನನ್ನ ಮಗಳು ಹೆರಿಗೆಗೆ ಅಂತ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಸ್ಪೆಷಲ್ ವಾರ್ಡ್ ತಗೊಂಡಿದ್ರು, ಅಲ್ಲಿಗೆ ಕರ್ಕೊಂಡು ಹೋಗ್ಬೋದಾ? ಅಲ್ಲ ರೀ, ನಿಮ್ಮ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನೀವು ನೋಡಿದ್ರೆ ಬೇರೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಇದ್ದೀರಲ್ಲ. ನಿಮಗೆ ನಿಮ್ಮ ಮಗಳ ಜೀವ ಮುಖ್ಯನಾ ಅಥವಾ ಅವಳ ಜೀವಕ್ಕೆ ಏನಾದರೂ ಪರವಾಗಿಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅನ್ನೋ ನಿಮ್ಮ ಪ್ರತಿಷ್ಠೆ ಮುಖ್ಯನಾ? ಸಾರಿ ಡಾಕ್ಟರ್. ಅಪ್ಪ ನೀವು ಸುಮ್ಮನಿರಿ. ಅವ್ರು ಹೇಳಿದ ಹಾಗಲ್ಲ. ನೀವು ಡಾಕ್ಟ್ರೇ, ಅವರು ಡಾಕ್ಟ್ರೇ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಹಾಗೆ ಮಾಡಿ ಡಾಕ್ಟರ್. ಸರಿ, ಇನ್ನು 5 ನಿಮಿಷದಲ್ಲಿ ಅವ್ರನ್ನ ಶಿಫ್ಟ್ ಮಾಡಿಸ್ತೀನಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ನನ್ನ ಮಗಳು ನೋಡ್ಬೋದಾ? ಬೇಗ ಮಾತಾಡ್ಬಿಟ್ಟು ಬನ್ನಿ. ಸರಿ. ಮಗಳೇ, ಡಾಕ್ಟ್ರ್ ಹೇಳಿದ್ರು ಜೀವಕ್ಕೇನು ಅಪಾಯ ಇಲ್ಲ, ಬರೀ ಹೆರಿಗೆ ನೋವು ಅಷ್ಟೇ ಅಂದರು. ಡಾಕ್ಟ್ರು ನನಗೂ ಹೇಳಿದ್ರಪ್ಪ. ಇಂಥ ಹೊತ್ತಿನಲ್ಲಿ ಶ್ರೀ ಹತ್ರ ಮಾತಾಡ್ಬೇಕನ್ನಿಸ್ತದೆ. ಅವರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಫೋನ್ ಮಾಡಿಕೊಡಿಯಪ್ಪ. ಒಂದು ನಿಮಿಷ. ಭಾವ ಫೋನ್ ರಿಸೀವ್ ಮಾಡ್ತಿಲ್ಲ ಕಣೆ. ಭಾವ ಮೋಸ್ಟ್ಲಿ ಬ್ಯುಸಿ ಇರ್ಬೇಕು ಕಣೆ ಅಕ್ಕ, ಇಲ್ಲ ಸೈಲೆಂಟ್ ಮೋಡಲ್ಲಿ ಇಟ್ಟಿರ್ಬೇಕು. ಮಿಸ್ ಕಾಲ್ ನೋಡಿದ ತಕ್ಷಣ ಅವರೇ ಮಾಡ್ತಾರಲ್ವಾ. ರವಿ, ಇನ್ನೊಂದ್ಸಲಿ ಫೋನ್ ಟ್ರೈ ಮಾಡೋ. ಪಿಕ್ ಮಾಡಿದ್ರು ಮಾಡ್ಬೋದು. ನನ್ನನ್ನು ವೆಯ್ಟ್ ಮಾಡಿಸ್ಬೇಡಿ, ಕಾಯ್ತಿರ್ತೀನಿ, ಬೇಗ ಕಳಿಸ್.